ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಿಂಗಂದ ತಕ್ಷಣ ಎಲ್ಲ ಕಣ್ಣು ಏನು ಬರ್ತದೆ ಮಾತ್ರ ಭ್ರಷ್ಟಾಚಾರದ ಗೂಡಪ್ಪ ಇದು ಅಂತಾರೆ. ಪ್ರತಿಯೊಬ್ಬರು ಇರ್ಬೋದು, ಪ್ರಾಮಾಣಿಕನೂ ಆಶ್ಚರ್ಯಬೇಕಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಬರೋ ಅಭಿಪ್ರಾಯ ಈಗ ಮತ್ತೊಂದು ಇಬ್ಬರು ನಾನು ಹೊಡೆದಿದ್ದಾರಂತ ಒಂದು ದೊಡ್ಡ ಸಾಧನೆ ಆಗಿದೆ, ಸಿಬ್ಬಂದಿ ನಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. KPSC ತಾಂತ್ರಿಕ ಸಹಾಯಕ ಚೆನ್ನಪ್ಪ ಅಡವಳ್ಳಿ ಮತ್ತು ಹಿರಿಯ ಸಹಾಯಕ ಸ್ವಾಮಿದಾಸ್ ಅವರನ್ನು ಬಂಧಿಸಿದ್ವಿ ಅಂತ ಪೊಲೀಸರು ಹೇಳ್ಕೊಂಡಿದ್ದಾರೆ. ಇದೇನೋ ಈ ಕಿರಿಯ ಇಂಜಿನಿಯರ್ ನೇಮಕಾತಿಯಲ್ಲಿ ಇವರು ನೇಮಕಾತಿಯ ಮಾಹಿತಿಯನ್ನು ಸೋರಿಕೆ ಮಾಡಿದರು, ಮತ್ತೇನು ಮಾಡಿದರು ಅಂತ ಆರೋಪ ಮಾಡಿದ್ದಾರೆ. ಅದೇನೋ ಇರಲಿ, ಇದ್ರ ಜೊತೆಗೆ ಇನ್ನೂ 4 ಮಧ್ಯವರ್ತಿಗಳು ಸಹಿತ ಪೊಲೀಸರ ಬಳಿಗೆ ಬಿದ್ದಿದ್ದಾರೆ ಅಂತ ರಿಪೋರ್ಟ್ಗಳನ್ನ ನಾವು ನೋಡಿದ್ವಿ. ಅಡ್ಡಿಲ್ಲ, ಒಂದಿಷ್ಟೇನೋ ಸಣ್ಣಗೆ ಹೆಜ್ಜೆಡ್ಡಾಗತ್ತದ KPSC ಭ್ರಷ್ಟನ್ನು ಹಿಡಿಯುವಲ್ಲೇ ಅಂತ ನಾವು ಸಮಾಧಾನ ಮಾಡ್ಕೋಬೋದು ಅನ್ನೋದು ನೋಡ್ಕೊಂಡು, ಆದರೆ ಪೂರ್ತಿಯಾಗಿ ಸಮಾಧಾನ ಆಗುವಂಥ ವಿಷಯ ಇದು ಅಲ್ವೇ ಅಲ್ಲ. ಯಾಕಂತಂದರೆ ಎಲ್ಲೋ ಒಂದಿಷ್ಟು ಸಣ್ಣ ಸಣ್ಣ ಮೀನುಗಳು ಹೇಳಿದ್ರೆ ಆಗೋದಿಲ್ಲ, ಇಲ್ಲಿ ದೊಡ್ಡ ಮೀನುಗಳಿದ್ದಾವೆ. ಇನ್ನು ಈಗ ಆಲ್ರೆಡಿ ಮಾತನ್ನು ಹಲವು ಸಲ ಹೇಳ್ಕೊಂಡಿದ್ದೀನಿ, ಇಲ್ಲಿ ರಾಜಕಾರಣಿಗಳು ತರೋ ಅವಶ್ಯಕತೆ ಇಲ್ಲ. KPSC ಆ ಮೆಂಬರ್ ಮಾಡೋದು ಬೇಕಾಗಿಲ್ಲ, ಅದು ಕಿತ್ತು ಹಾಕಬೇಕಾಗಿದೆ. ಅದನ್ನು ಹರಿದುಕೊಂಡು ಅಧಿಕಾರಿ ಶಾಹಿಗಳೆಲ್ಲ ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಶೈಕ್ಷಣಿಕ ರಂಗದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವರು ಇಡೀ ಜೀವನವನ್ನು ಪ್ರಾಮಾಣಿಕವಾಗಿ ಮಕ್ಕಳ ಸಲುವಾಗಿ, ವಿದ್ಯಾರ್ಥಿಗಳ ಸಲುವಾಗಿ, ಬದುಕಿನ ಸಲುವಾಗಿ ಹೋರಾಟ ಮಾಡಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಇನ್ನುಳಿದ ಮಟ್ಟದಲ್ಲಿ ಕೆಲಸ ಮಾಡಿದಂಥ ಒಳ್ಳೊಳ್ಳೆಯ ಜನರನ್ನು ತಂದಿಡಬೇಕಾಗ್ಯದ. ರಾಜಕಾರಣದ ಏನು ಕೆಲಸ ರೀ ಇವ್ರದ್ದು? ಅಧ್ಯಕ್ಷರಿದು ಮತ್ತೇನೋ ಮಾಡುವಂಥದ್ದು ಇವ್ರನ್ನ ಮಾಡಿ ನೋಡಿಲ್ಲ. ಸಾಹುಕಾರ ಅಂಥವ್ರು ಎದಕ್ಕೆ ಬೇಕಾಗಿದ್ದಾರೆ? ಸಾಹುಕಾರ ಅನ್ನುವಂಥವ್ರು ಕಾರ್ಯದರ್ಶಿದ್ದಾರೋ, ಅಧ್ಯಕ್ಷರಿದ್ದಾರೋ, ಮತ್ತೇನಿದ್ದಾರೋ, ಹಿಂದೆ ನಾವು ನೋಡಿದ್ದೀವಿ ಇದನ್ನು. ಕೆಲವೊಂದಿಷ್ಟು ಸಿಕ್ಕವರು ಹೆಸರು ಮುಂದೆ ಬರ್ತಾವೆ, ಸಿಕ್ಕದವರು ತಿಂದು ಓಡಿ ಹೋದವರು ಇಲ್ಲ. ಅದು ಭ್ರಷ್ಟಾಚಾರದ ಗೂಡು ಆಗಿದ್ದೀನಿ ಸುಳ್ಳಲ್ಲ. ಯಾರಿಂದ ಆಯ್ತು? ಅಲ್ಲಿ ಆಗಿದ್ದು ಅಲ್ಲಿಯ ಮೊದಲನೇದಾಗಿ ರಾಜಕಾರಣಿಗಳಿಂದ, ನಮ್ಮ ಸರ್ಕಾರ ನೇಮಿಸುವ ಅಧ್ಯಕ್ಷರು, ಸದಸ್ಯರು ಇವರೆಲ್ಲರಿಂದ, ನಿರ್ದೇಶಕರು ಏನೋ ಒಂದು ಹೆಸರು ಕೊಟ್ಟು ಸೇರಿಸ್ತಾರಲ್ಲ. ಇವ್ರದ್ದು ಏನು ಕೆಲಸ ಇರಲ್ಲೇ? ಅಲ್ಲೇ ಸೇರಬೇಕಾದಂಥವ್ರು ಯೋಗ್ಯರಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದಂಥವ್ರು, ವಯೋವೃದ್ಧರು, ಇಡೀ ಜೀವನವನ್ನು ಭ್ರಷ್ಟಾಚಾರ ರಹಿತವಾಗಿ ಕಳೆದಂಥವ್ರು ಅಲ್ಲಿ ಬರಬೇಕಾಗ್ತದೆ. ಅಂಥವ್ರು ಇದ್ದಾರೆ, ಇಲ್ಲ ಅಂತ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಜನ ಇದ್ದಾರೆ, ಸಾಮಾಜಿಕ ವರ್ಕ್ ಮಾಡಿದಂಥವ್ರು ಇದ್ದಾರೆ. ಅದರಲ್ಲೂ ವಿದ್ವತ್ತಿದ್ದ ಜನ ಎಲ್ಲ ಬರಬೇಕು. ಭ್ರಷ್ಟಾಚಾರ ರಹಿತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರ ಬದುಕು ಸೌದರಬೇಕು, ಪ್ರಾಮಾಣಿಕರಲ್ಲಿ ಸೇರ್ಬೇಕಲ್ಲೇ. ರಾಜಕಾರಣಿಗಳಿಗೆ ಏನು ಕೆಲಸ ಇರಲ್ಲ, ಮುಖ್ಯಮಂತ್ರಿಗೆ ಏನು ಕೆಲಸ ಅಲ್ಲ, ಉಪಮುಖ್ಯಮಂತ್ರಿಗೆ ಏನು ಕೆಲಸ ಅಲ್ಲ, MLAಗಳಿಗೆ